ವೇದಿಕೆ ಇರುವಂತ ಸಮಾರಂಭದ ಅಧ್ಯಕ್ಷತೆ ವಹಿಸತಕ್ಕಂಥ ಆಪ್ತ ಮಿತ್ರ ಅಂತ ನಮ್ಮ ನಾಯಕರಾದಂಥ KH ಪಾಟೀಲ್ ರವರೇ, HK ಪಾಟೀಲ್ ರವರೇ, ನನ್ನ ಮಂತ್ರಿ ಸಹೋದ್ಯೋಗಿಗಳಂತ ಶ್ರೀ ಖಂಡ್ರೆ ಅವರೇ, ವಿಧಾನ ಪರಿಷತ್ತಿನ ಸಭಾಪತಿಗಳಂತ ನಮ್ಮ ಹೊರಟಿ ಸಾಹೇಬ್ರೆ, GT ದೇವೇಗೌಡ್ರೆ, ಬಹಳ ಜನ ಎಲ್ಲ ವೇದಿಕೆಯಲ್ಲಿದ್ದಾರೆ. ನಾನೇ ಹೇಳಿದೆ ಯಾರ ಹೆಸರು ತಗೊಳ್ಳೋದು ಬೇಡ ಅಂತ. ಸೊ ಯಾರು ಅನ್ಯತಾ ಭಾವನೆ ಬೇಡ. ಎಲ್ಲ ವೇದಿಕೆ ಇರುವಂತ ಎಲ್ಲ ಮುಖಂಡಗಳೇ, ಕೆಳಗಡೆ ಬಹಳ ತಾಳ್ಮೆಯಿಂದ ಈ ಸಮಾರಂಭವನ್ನು ಯಶಸ್ಸಾಗಬೇಕು ಅಂತ ಹೇಳಿ ಇಲ್ಲಿ ಕೂತ್ಕೊಂಡಿರುವಂತ ಎಲ್ಲ ಬಂಧು ಭಗಿನಿಯರೇ, ಬಹಳ ದೂರದಿಂದ ಇದನ್ನ ಗಮನಿಸ್ತಾ ಇರೋಂತ ಎಲ್ಲ ನನ್ನ ಹಿರಿಯರೇ, ತಾಯಂದಿರೇ, ಬಂಧು ಬಗೆಯರೇ, ನಮ್ಮ ಹಳ್ಳಿಯಲ್ಲಿ ಒಂದು ಗಾದೆ ಇದೆ, ಮುಂಗಾರು ಮಳೆಗೆ ಸಿಕ್ಬೇಡ, ಕೊನೆ ಭಾಷಣಂಗಾರ ಆಗ್ಬೇಡ ಅಂತ. ಎಲ್ಲ ರಸಪಸ ಎಲ್ಲ ಕುಟ್ಟಾಕ್ಬಿಟ್ಟಿರ್ತಾರೆ. ಹಂಗೆ ಖರ್ಗೆ ಸಾಹೇಬ್ರಿಂದ ಹಿಡಿದು ಈಶ್ವರ್ ಖಂಡ್ರೆ, ಹೊರಟಿ ಸಾಹೇಬ್ರು, GT ಎಲ್ಲ ಸೇರಿ ಕುಟ್ಟದ್ದು. ಈಗೇನು HK ಪಾಟೀಲ್ ನನಗೇನು ಇಬ್ಬರಿಗೂ ಏನು ಉಳಿದಿಲ್ಲ. ಒಬ್ಬ ದೊಡ್ಡ ಧೀಮಂತ ನಾಯಕ ಸ್ಮರಿಸಲಿಕ್ಕೋಸ್ಕರ ನಾವೆಲ್ಲ ಇಲ್ಲಿಗೆ ಬಂದಿದ್ದೇವೆ. ಈ ವರ್ಷ ತಾನೇ ನಾವು ಮಹಾತ್ಮ ಗಾಂಧೀಜಿಯವರ 100 ವರ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಿದ್ದ ನಾಯಕತ್ವವನ್ನ ಬೆಳಗಾಂನಲ್ಲಿ ಆಚರಣೆ ಮಾಡಿದ್ದು. HK ಪಾಟೀಲ್ ಅವರ ಮುಖಂಡತ್ವ ಕೂಡ ಅದಕ್ಕೆ ವಹಿಸಿದ್ರು. ಇವತ್ತು ಅವರ ತಂದೆಯ ಪ್ರತಿಷ್ಠಾಪನೆಯ ಹೆಸರಿನಲ್ಲಿ ಜನ್ಮ ಶತಮಾನೋತ್ಸವನ ನಾವು ಆಚರಣೆಯನ್ನ ನಾವು ಮಾಡ್ತಾ ಇದ್ದೇವೆ. ನಾನು ಏನು ಭಾಷಣ ಮಾಡಬೇಕು ನನಗೆ ಅರ್ಥ ಆಗ್ತಾ ಇಲ್ಲ. ಆದ್ರೂ ಕೆಲವು ವಿಚಾರ ಹೇಳಲೇಬೇಕು. ಇಲ್ಲಿ ನಿಂತ್ಕೊಂಡ ಮೇಲೆ ಜ್ಯೋತಿ ಬೇರೆ ಬೆಳಗಿಸಿದ್ದೀವಿ. ಆ ಜ್ಯೋತಿ HK ಪಾಟೀಲ್ ರವರ ಚಿಂತನೆ, ಆದರ್ಶ, ಬದುಕು ಇವೆಲ್ಲ ಕೂಡ ಎಲ್ಲರೂ ಕೂಡ ದಾರಿದೀಪವಾಗಲಿ ಅಂತೇಳಿ ಆ ಜ್ಯೋತಿಯನ್ನು ನಾವೆಲ್ಲ ಬೆಳೆಸಿದ್ದೇವೆ. ಭೀಷ್ಮ ಧರ್ಮರಾಯನಿಗೆ ಒಂದು ಮಾತು ಹೇಳಿದು ನನಗೆ ನೆನಪರ್ತದೆ. ಏನು ಹೇಳಿದ ಅಂತಂದ್ರೆ, ಕನ್ನಡದಲ್ಲಿ ಅದನ್ನ ತರ್ಜಮೆ ಮಾಡ್ತೀನಿ. ಋಣೈ ಚತುರ್ಭಿ ಸಂಯುಕ್ತ ಜಾಯಂತೆ ಮಾನವ ಭುವಿ ಪಿತೃ ದೇವರ್ಷಿ ಮನುಜೈ ತೇಬ್ಯಂ ತೇಬ್ಯಸ್ಥ ಧರ್ಮತ ಅಂತಾನೆ. ಅಂದ್ರೆ ಮನುಷ್ಯ ಹುಟ್ಟುವಾಗ 4 ಋಣದೊಂದಿಗೆ ಹುಟ್ಟದಂತೆ. ಒಂದು ತಂದೆ ತಾಯಿ ಋಣ, ಒಂದು ಗುರುವಿನ ಋಣ, ಒಂದು ದೇವರ ಋಣ, ಒಂದು ಸಮಾಜದ ಋಣ. ಆ ಋಣವನ್ನು ತೀರಿಸಬೇಕಾದ್ರೆ ಧರ್ಮದಿಂದ ತೀರಿಸಬೇಕಂತೆ. ಹಂಗೆ ಇವತ್ತು HK ಪಾಟೀಲ್ ಅವರ ಎಲ್ಲ ಬಳಗ, ಅವರ ಪ್ರತಿಷ್ಠಾಪನೆ, ವೇದಿಕೆಯಲ್ಲಿರುವಂತಹ ಎಲ್ಲ ಅವರ ಬಂಧುಗಳು, ಮುಖಂಡರುಗಳು, ನೀವು ಎಲ್ಲ ಕೂಡ ಈ ಒಂದು ಐತಿಹಾಸಿಕವಾದಂತಹ ಕಾರ್ಯಕ್ರಮವನ್ನು ಧರ್ಮದಿಂದ ತೀರಿಸಲಿಕ್ಕೆ ತಾವೆಲ್ಲ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ. ಅವರ ತಂದೆ ಮಾಡಿದಂತ ಬೆಳೆಸಂತ ವಿದ್ಯಾಸಂಸ್ಥೆ ಇರ್ಬೋದು, ಸಹಕಾರ ಸಂಸ್ಥೆ ಇರ್ಬೋದು, ಇಲ್ಲ ಶಿಕ್ಷಣ ಕ್ಷೇತ್ರದಲ್ಲಿ ವಿವಿಧ ಕಡೆ ಇದ್ದಂತ ಇರ್ಬೋದು, ಮಣ್ಣಿನ ಪಾಲಿನಲ್ಲಿ ರೈತರಿರ್ಬೋದು, ಮತ್ತು ಸಮಾಜಕ್ಕೆ ಏನೆಲ್ಲ ಬೇಕು ಅದನ್ನ ಯಾವ ರೀತಿ ಅವರು ಚಿಂತನೆಯನ್ನ ಮಾಡೋದು, ಅದನ್ನ ಇವತ್ತು ಆ ಆದರ್ಶಗಳನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ನಮ್ಮ GT ದೇವೇಗೌಡರು ಅವರು ಸಹಕಾರದ ಒಂದು ಭಾಗ, ಬಹಳ ಅವರು 40 ವರ್ಷದಿಂದ ಸಹಕಾರವನ್ನು ಮೈಗೂಡಿಸ್ಕೊಂಡಿದ್ದಾರೆ. ಅವರು ಕೂಡ KH ಪಾಟೀಲ್ ರವರು ಬಹಳ ಹತ್ತಿರದಿಂದ ಬಲ್ಲರು. ನಾನು ಕೂಡ KH ಪಾಟೀಲ್ ರವ್ರನ್ನ ಕಳೆದ 40 ವರ್ಷದಿಂದನೇ ಅವರ ಜೊತೆಯಲ್ಲಿ ಒಂದು 4-5 ವರ್ಷ ಕೆಲಸ ಮಾಡುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತ್ತು. ವಿದ್ಯಾರ್ಥಿ ನಾಯಕನಾಗಿದ್ದೆ. ಆಗ ನನಗೆ 1980ರಲ್ಲಿ DR ಪಾಟೀಲ್ ಅವರು ಹೇಳ್ದಂಗೆ 85ರಲ್ಲಿ ಅವರು ಕಾಂಗ್ರೆಸ್ ಪಕ್ಷದ ನಾನು ಏನು ಈ ಸ್ಥಾನದಲ್ಲಿ ಕೂತಿದ್ದೀನಿ ಅದೇ ಸ್ಥಾನದಲ್ಲಿ ಇವತ್ತು ಅವರು ಕೂಡ ಇದ್ರು. ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅದಾದ್ಮೇಲೆ ಆದರು. ಅವರು ಅವತ್ತು ನನಗೆ ಟಿಕೆಟ್ ಕೊಟ್ಟು ಆ ಕಾಲದಲ್ಲಿ ದೇವೇಗೌಡರ ಮೇಲೆ ನೀವು ಹೋರಾಟ ಮಾಡು ಅಂತೇಳಿ ಒಬ್ಬ ವಿದ್ಯಾರ್ಥಿ ನಾಯಕನಿದ್ದೆ. ಅಲ್ಲಿಂದ ಇಲ್ಲಿವರೆಗೂ 9 ಬಾರಿ ಸತತವಾಗಿ B.Pharm ತೆಗೆದುಕೊಂಡು ಚುನಾವಣೆಯಲ್ಲಿ ಗೆದ್ದು ಸೋತ್ಕೊಂಡು
ಇಲ್ಲಿವರೆಗೂ ನಾನು ಬೆಳ್ಕೊಂಡು ಬಂದಿದ್ದೇನೆ. ಹಂಗೆ KH ಪಾಟೀಲ್ ಅವರು ಕೂಡ ಇವತ್ತು ಯಶಸ್ಸು, ಸೋಲು, ಗೆಲುವು ಇವೆಲ್ಲ ಕೂಡ ಕಂಡಿದ್ದಾರೆ. ಸೊ ಎಲ್ಲರನ್ನ ನೋಡಿದಂತ ಒಂದು ದೊಡ್ಡ ಮಾನವವಾದಿ. ಅವ್ರಿಗೆ ಜಾತಿ, ಧರ್ಮ, ಅವರ ಅಧ್ಯಕ್ಷಗಿರಿಯಲ್ಲಿ ನಾನು ಗಮನಿಸಿದ್ದೇನೆ. ಅವರ ಜೊತೆಯಲ್ಲಿ ಶಾಸಕರಾಗೂ ಕೆಲಸ ಮಾಡಿದ್ದೇನೆ, ಮಂತ್ರಿಯಾಗೂ ಅವರ ಜೊತೆಯಲ್ಲಿ ಕೆಲಸವನ್ನ ಮಾಡಿದ್ದು ನನಗೆ ನೆನಪುಂಟು. ನಾನು ಅವರಿಬ್ರು ಕೂಡ ಬಂಗಾರಪ್ಪ ಸಂಪುಟದಲ್ಲಿ ಮಂತ್ರಿಗಳಾಗಿ ನಾವು ಕೆಲಸವನ್ನು ಮಾಡಿಕೊಂಡು ನಾವು ಬದುಕಿದ್ದೇವೆ, ಕೆಲಸವನ್ನು ಮಾಡಿಕೊಂಡು ಇದ್ದೇವೆ. ಇವತ್ತು ಈ ಕಾರ್ಯಕ್ರಮ ಹಿರಿಯರು ಹೇಳ್ತಾರೆ, ಮಣ್ಣ ಬಿಟ್ಟು ಮಡಕೆ ಇಲ್ಲ, ಹಿರಿಯರನ್ನ ಬಿಟ್ಟು ದೇವರಿಲ್ಲ ಅಂತ. ಅಂದ್ರೆ ನಮ್ಮ ತಂದೆ ತಾಯಿಗಳೇ ನಮಗೆ ದೇವರು. ಯಾರನ್ನೋ ತಂದೆ ತಾಯಿಗಳು ವಯಸ್ಸಾಗೋಯ್ತು, ಅವರು ಮಣ್ಪಾಲಾದ್ರು ಅಂತೇಳಿ ನಾವು ಯಾರು ಬಿಡೋದಿಲ್ಲ. ಅವ್ರನ್ನ ಸ್ಮರಿಸ್ಕೊಂಡು ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಅವರು ಹೆಜ್ಜೆ ಹಾಕಿದ್ದನ್ನ ಹೆಜ್ಜೆ ಹಾಕೊಂಡು ಯಾವುದೋ ಒಂದು ಉತ್ತಮವಾದಂತ ಬದುಕಿಗೆ ಒಂದು ಮಾರ್ಗದರ್ಶನವನ್ನು ಕೊಟ್ಟು ಹೋಗಿದ್ದಾರೆ. ಅದನ್ನು ಕೂಡ ನಮ್ಮ ಸಮಾಜಕ್ಕೆ, ನಮ್ಮ ಕುಟುಂಬಕ್ಕೆ, ನಮ್ಮ ಬಂಧು ಹಿರಿಯರಿಗೆ ನಾವೆಲ್ಲ ಕೂಡ ಕೊಟ್ಕೊಂಡು ನಾವು ಹೋಗ್ತಾ ಇದ್ದೇವೆ. ಸೊ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ, ಸಹಕಾರಿಗಳು ಬಹಳ ಜನ ನೀವೆಲ್ಲ ಇಲ್ಲಿದ್ದೀರಿ. ಅವರು ಬೆಳೆಸಿದಂತ ಈ ಹುಲಕೋಟೆಯಲ್ಲಿ, ಈ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಸರ್ಕಾರವನ್ನ ಸಹಕಾರದ ತತ್ವದ ಆಧಾರದ ಮೇಲೆ ಬೆಳೆಸಿದಂತ ಎಲ್ಲ ಸಂಸ್ಥೆಗಳನ್ನು ನಾನು ಗಮನಿಸಿದ್ದೇನೆ. ಸಹಕಾರದಲ್ಲಿ ನಾವು ಮೂಲವಾಗಿ ನಾವು ಮಾತಾಡ್ತೀವಿ, ಜೊತೆಗೂಡುವುದು ಆರಂಭ, ಜೊತೆಗೂಡಿ ಯೋಚಿಸುವುದು ಪ್ರಗತಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.